ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಸಂಘರ್ಷ ಡಿಸಿ ಫೌಜಿಯಾ ತುರುನ್ನಂನ ನೇತೃತ್ವದಲ್ಲಿ ಈ ಒಂದು ಶಾಂತಿ ಸಭೆ ನಡೀತಾ ಇತ್ತು। ಈ ಶಾಂತಿ ಸಭೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಕೂಡ ಭಾಗಿಯಾಗಿದ್ದರು। ಆರ್ಎಸ್ಎಸ್ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ ಛಲವಾದಿ ಸಂಘಟನೆ ಕೂಡ ಭಾಗಿಯಾಗಿತ್ತು। ಒಂದೊಂದು ಸಂಘಟನೆಯಿಂದ ಮೂವರಿಗೆ ಮಾತ್ರ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ। ಶಾಂತಿ ಸಭೆಗೂ ಮುನ್ನ ಡಿಸಿ ಕಚೇರಿ ಬಳಿ ವಾಗ್ವಾದ ನಡೆದಿದೆ। ಶಾಂತಿ ಸಭೆಗೆ ಹೋಗೋದಕ್ಕೆ ಬಿಡದೆ ಇರೋದಕ್ಕೆ ಗಲಾಟೆಯಾಗಿದೆ। ಡಿಸಿ ಕಚೇರಿ ಪ್ರವೇಶ ದ್ವಾರದಲ್ಲಿ ಪೊಲೀಸರ ಜೊತೆ ವಾಗ್ವಾದ ಆಗಿದೆ। ಜೈ ಭೀಮ್ ಸೇನೆ ಸಂಘಟನೆ ಮುಖಂಡ ಗುಂಡಪ್ಪ ವಾಗ್ವಾದವನ್ನ ನಡೆಸಿದ್ದಾರೆ। ನೋಟಿಸ್ ನೀಡದಿದ್ರೂ ಕೂಡ ಸಭೆಗೆ ಬಂದಿದ್ದಂತಹ ಗುಂಡಪ್ಪ ಲಿಸ್ಟ್ನಲ್ಲಿ ಹೆಸರು ಇಲ್ಲದ ಕಾರಣ ಸಭೆಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ ಪೊಲೀಸ್ನವರು। ಕಲಬುರಗಿ ಬಂದ್ ಮಾಡೋದಾಗಿ ಇದೀಗ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಮುಖಂಡರು। ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಪ್ರತಿಭಟನೆಯನ್ನ ಮಾಡೇ ತೀರ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ। ಡಿಸಿ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ಕರೆಯಲಾಗಿತ್ತು। ಈ ಒಂದು ಸಭೆಗೆ 10 ಸಂಘಟನೆಗಳಿಗೆ ಆಹ್ವಾನವನ್ನ ಕೂಡ ಕೊಡಲಾಗಿತ್ತು। ಬಟ್ ಆದರೆ ಸಭೆಗೆ ಈ ಜೈ ಭೀಮ್ ಸೇನೆ ನಾವು ಹಾಜರಾಗಬೇಕು, ನಾವು ಒಳಗಡೆ ಹೋಗಬೇಕು ಬಿಡಿ ಅಂತ ಹೇಳಿ ಪೊಲೀಸರ ಜೊತೆ ವಾಗ್ವಾದವನ್ನ ನಡೆಸಿದ್ದಾರೆ। ಲಿಸ್ಟ್ನಲ್ಲಿ ನಿಮ್ಮ ಸಂಘಟನೆಯ ಹೆಸರು ಉಲ್ಲೇಖ ಇಲ್ಲ, ಸೊ ಹಾಗಾಗಿ ನಾವು ಒಳಗಡೆ ಬಿಡೋದಿಲ್ಲ ಅಂತ ಹೇಳಿ ಪೊಲೀಸ್ನವರು ಎಷ್ಟೇ ಮನವರಿಕೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರೂ ಕೂಡ ಯಾವುದೇ ಪ್ರಯೋಜನಗಳು ಆಗಿಲ್ಲ। ನಾವು ಡಿಸಿ ಅವರ ಜೊತೆ ನೇರವಾಗಿ ಮಾತನಾಡ್ತೀವಿ ಬಿಡಿ ಅಂತ ಹೇಳಿ ವಾಗ್ವಾದವನ್ನ ನಡೆಸಿದ್ದಾರೆ। ಸಮಾಧಾನ